Denzel's creation. Okay, right. Okay. कैसा करना है? ये ऐसा खड़ा होता है ना? हिंदी सुनो उसका, हिंदी खड़ा हो जाएगा सब. हिंदी सुनो मैडम का. साउथ इंडियन है. Of course हम साउथ इंडियन है, हमको हिंदी आता है, थोड़ा थोड़ा आता है, और हमारा एक्सेंट थोड़ा डिफरेंट हो जाता है. हैदराबाद, केरला, तमिलनाडु, कर्नाटका, ज़्यादा हम लोग हिंदी नहीं बोलते हैं. नहीं, अपना अपना लैंग्वेज में बात. आ गया. ಹಾಯ್ ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಕೋಸ್ಟಲ್ ಸ್ಪೂನ್ ಬೈ 2. ಫೆಬ್ರವರಿ ಅಂದರೆ ಮಂತ್ ಆಫ್ ಲವ್ ಅಂತ ಹೇಳ್ತಾರೆ. ಸೊ ಈ ಮಂತ್ನ ನಮ್ಮ ಕಂಪನಿಯಲ್ಲ ಈ ಥರ ಒಂದು ಚಿಕ್ಕ ಈವೆಂಟ್ನ ಆರ್ಗನೈಸ್ ಮಾಡಿ ಒಂಥರ ಡಿಫ್ರೆಂಟಾಗಿ ಸ್ಟಾರ್ಟ್ ಮಾಡ್ರೆ. ಸೊ ನಾನು ನನ್ನ ನೇಮ್ನ ಹುಡ್ತಾ ಹೋಯ್ ಕೂತ್ರೆ ನನಗೆ ಪಾರ್ಟ್ನರ್ ಆಗಿ ಸಿಕ್ಕಿದ್ದು ಪ್ರವೀಣ್ ಅಂತ. ನಾನು ಇಲ್ಲಿ ತನಕ ಅವ್ರ ಹತ್ರ ಒಂದು ಸರಿನೂ ಮಾತಾಡಲ್ಲ. ಇಲ್ಲಿ ಎಂತ ಆಯ್ತೋ ಆ ದೇವರಿಗೆ ಗೊತ್ತು. ನಮ್ಮದು ಫಸ್ಟ್ ಟಾಸ್ಕ್ ಈ ಕೇಕ್ನ ಡೆಕೋರೇಟ್ ಮಾಡೋದು. ನಂಗೆ ತಿಂಬಕ್ಕೆ ಗೊತ್ತಿತ್ತು, ಆದರೆ ಕೇಕ್ ಯಾವತ್ತು ಡೆಕೋರೇಟ್ ಮಾಡ್ದಂಗೆ ಇಲ್ಲ. ಅರೆ ಏನೇ ಆಗಲಿ ಕಾಂಬ ಎಂತ ಮಾಡುತ್ತಂತ. ಕೇಕ್ ಬಂತು, ಕೈಗೆ ಗ್ಲೌಸ್ ಎಲ್ಲ ಹಾಕಿ ಆಪ್ರೇಷನ್ ಮಾಡೋಕ್ಕೆ ರೆಡಿ ಆಯಿತು. ಆಮೇಲೆ ನಮಗೆ ಸ್ಟ್ರಾಬೆರಿ ಫಿಲ್ಲಿಂಗ್ ಮತ್ತು ವೆನಿಲಾ ಫ್ರೋಸ್ಟಿಂಗ್ ಕೊಟ್ಟರು. ಮತ್ತು ನನ್ನ ಫ್ರೆಂಡಿಗೆ ಚಾಕ್ಲೇಟ್ ಫ್ರೋಸ್ಟಿಂಗ್ ಸಿಕ್ತು. ನಮ್ಗೆ ಸ್ಟಾರ್ಟ್ ಮಾಡಿ ಅಂತ ಹೇಳೋಕ್ಕೆ ಮೊದಲೇ ನಾವು ಫ್ರೋಸ್ಟಿಂಗ್ನ ಕೇಕ್ ಮೇಲೆ ಹಾಕೋಕ್ಕೆ ಸ್ಟಾರ್ಟ್ ಮಾಡಿ ಆಯಿತು. ಇಲ್ದಿರೋ ನಂಗೆ ಮಾಡೋ ಬಪ್ಪದು ಅಷ್ಟರಲ್ಲೇ ಇದ್ದಿತ್ತು. ಮತ್ತು ನನ್ನ ಎಕ್ಸ್ಟ್ರಾಡಿನರಿ ಸ್ಕಿಲ್ಸ್ ಕಂಡು ಅವರಿಗೆ ಪಾಪ ಅನಿಸಿ ನಾನೇ ಮಾಡ್ತೆ ಅಂತ ಅವರೇ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ರು. ನಂಗೆ ನನ್ನ ಸ್ಕಿಲ್ಸ್ ಕಂಡು ನಂಗೆ ನಗಾಡೋದ ಅಳುದ ಅರ್ಥ ಇಲ್ಲ. ನಾನು ಬರೀ ಆ ಕೇಕ್ನ ರೈಟ್ ಲೆಫ್ಟ್ ತಿರ್ಗ್ಸೋಕ್ಕೆ ಹೆಲ್ಪರಾಗಿ ಹೆಲ್ಪ್ ಮಾಡಿದೆ. ಆಮೇಲೆ ಇನ್ನೂ ಒಂಚೂರು ಜಾಸ್ತಿ ಫ್ರೋಸ್ಟಿಂಗ್ ಹಾಕಿ ಏನೋ ಒಂದು ಸಾಹಸ ಮಾಡ್ತೀತಂತ ಅಂದ್ಕೊಂಡು ಇಪ್ಪತ್ತಿಗೆ ಇವ್ರಿಗೆ ಸಡನ್ಲಿ ಕೇಕ್ ಕಟ್ ಮಾಡಿ ಫಿಲ್ಲಿಂಗ್ ಹಾಕೋಕ್ಕಂತ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ರು. ಆದರೆ ಕೇಕ್ ಕಟ್ ಮಾಡೋಕ್ಕೆ ಫಿಲ್ಲಿಂಗ್ ಹಾಕೋಕ್ಕೆ ನಾವು ಆಲ್ರೆಡಿ ಫ್ರೋಸ್ಟಿಂಗ್ ಹಾಕಿ ಏನೋ ಒಂದು ಹರಸಾಹಸ ಮಾಡಿಬಿಟ್ಟಿತ್ತು. ಆಮೇಲೆ ಹೆಂಗೋ ಏನೋ ಮಾಡಿ ಈ ಕೇಕ್ನ ಒಂದು ಅರ್ಧ ಭಾಗ ಮಾಡಿ ಖುಷಿಪಡ್ತು. ಆಮೇಲೆ ನಮಗೆ ಶೆಫ್ ಬಂದು ಹೇಳ್ರು, ಫ್ರೋಸ್ಟಿಂಗ್ ಹಾಕಿದ ಕೇಕ್ನ ಬೇಸ ಇಟ್ಟು ಆ ಕ್ಲೀನ್ ಐಪು ಕೇಕನ್ನು ಮೇಲೆ ಟಾಪಲ್ಲಿ ಇಡಿ ಅಂತ ಹೇಳ್ರು. ಆಮೇಲೆ ನಾವು ಸ್ವಲ್ಪ ಜಾಸ್ತಿನೇ ಫ್ರೋಸ್ಟಿಂಗ್ ಹಾಕಿ ಸ್ನೋಮ್ಯಾನ್ ಕಂಡಂಗೆ ಫುಲ್ ಕವರ್ ಮಾಡ್ತೀವಿ. ಆಮೇಲೆ ಮಿಡಲ್ನಲ್ಲಿ ನಮ್ಗೆ ಕೊಟ್ಟ ಸ್ಟ್ರಾಬೆರಿ ಫಿಲ್ಲಿಂಗ್ನ ಹಾಕಿ ಈ ಕೇಕನ್ನು ಫುಲ್ ಕವರ್ ಮಾಡ್ಕಂತ. ಮತ್ತು ಇದ್ಯಾವ ಫ್ರೂಟ್ ಇದು ಫಿಲ್ಲಿಂಗ್ ಅಂತ ನಂಗಂತೂ ಗೊತ್ತಿಲ್ಲ. ಅವ್ರು ಹೇಳ್ರೆ ಇದು ಕೂಡ ಹಾಕುವ, ಇದು ಹೆಂಗೋ ಒಳಗಿರುತ್ತೆ, ಯಾರಿಗೂ ಗೊತ್ತಾಗ್ತಿಲ್ಲ ಎಂತ ಇತ್ತಂತ. ನನಗೆ ಏನು ಹಾಕಿ ಅಂತ ಅದು ಕೂಡ ಹಾಕಿ ನಮ್ಮದು ಟಾಪ್ ಲೇಯರ್ನ ಇಟ್ಟು ಮುಚ್ತು. ಆಮೇಲೆ ಪುನಃ ಈ ವೆನಿಲ್ಲಾ ಫ್ರೋಸ್ಟಿಂಗ್ ಹಾಕಿ ಸೈಡ್ ಪೂರ್ತಿ ಕವರ್ ಮಾಡ್ಕಂತ. ಆಮೇಲೆ ಸೈಡ್ ಪೂರ್ತಿ ಕವರ್ ಮಾಡಿ ಕ್ಲೀನ್ ಮಾಡ್ಕೊಂಡು ಟಾಪ್ನಲ್ಲಿ ನಾವು ಯೂಸ್ ಮಾಡಿದ್ದು ಚಾಕ್ಲೇಟ್ ಫ್ರೋಸ್ಟಿಂಗ್. ಆಮೇಲೆ ಅದನ್ನು ಕೂಡ ಲೆವೆಲ್ ಮಾಡ್ಕೊಂಡು ಈಗ ಕೇಕ್ ಒಂದು ಲುಕ್ ಬಂತಂತ ಖುಷಿ ಪಡ್ಕೊಂಡು ಸೈಡ್ ಕಾಂತೆ ಎಲ್ಲರದ್ದು ಕೇಕ್ ಆಲ್ಮೋಸ್ಟ್ ರೆಡಿ ಆಯಿತು. ಮತ್ತು ನಮ್ಮದು ಇನ್ನು ಐಸಿಂಗ್ ಕ್ಲೀನಿಂಗ್ ಅಂತ ಬಾಕಿನೇ ಉಳಿದಿತ್ತು. ಈಗ ಡೆಕೋರೇಟ್ ಮಾಡೋದು ಹೆಂಗಿಡೋದು ಅಂತ ಫುಲ್ ಕನ್ಫ್ಯೂಷನ್. ಸ್ಟ್ರಾಬೆರಿ ತಗೊಂಡೆ, ಅರೆ ಹೆಂಗಿಡೋದು ಅಂತಲೇ ಗೊತ್ತಾಯಿಲ್ಲ. ಅದಕ್ಕೆ ಈ ಚಿಕ್ಕ ಚಿಕ್ಕ ಚಾಕ್ಲೇಟ್ ಬಾಲ್ಸ್ನ ಫಸ್ಟ್ ಯೂಸ್ ಮಾಡ್ತಾ ಈ ಕೇಕಿದ ಟಾಪ್ನ ಈ ಚಾಕ್ಲೇಟ್ ಬಾಲ್ಸಿಂದ ಕವರ್ ಮಾಡ್ತಾ. ಆಮೇಲೆ ಸ್ವಲ್ಪ ಈ ಕಲರ್ಫುಲ್ ಸ್ಪ್ರಿಂಕಲ್ಸ್ನ ಯೂಸ್ ಮಾಡಿದೆ. ಆಮೇಲೆ ಅದರಿಂದನೇ ಫುಲ್ ಸೈಡ್ ಪೂರ್ತಿ ಕವರ್ ಮಾಡ್ಕೊಂಡೆ. ಇಷ್ಟು ಮಾಡ್ರ ಮೇಲೆ ನನಗೆ ಫುಲ್ ಖುಷಿ. ನಮ್ಮದು ಕೇಕ್ ಸಿಂಪಲ್ ಆದರೂ ಭಾರಿ ಚೆಂದ ತೋರುತ್ತಂತ. ನಾನು ಖುಷಿಪಟ್ಟು 1 ನಿಮಿಷ ಇಲ್ಲ ನಂದು ಪಾರ್ಟ್ನರ್ ಆ ಕೇಕ್ ಮೇಲೆ ಡ್ರ್ಯಾಗನ್ ಫ್ರೂಟ್ಸ್ ಹಾಕಿ ಅದ್ರ ಶೇಪ್ ಔಟ್ ಮಾಡಿಬಿಟ್ರು. ಆಮೇಲೆ ಇಬ್ಬರು ಸೇರಿ ಸಿಕ್ಕದೆಲ್ಲ ಫ್ರೂಟ್ಸ್ ಹಾಕಿ ಟೋಟಲಿ ಆ ಕೇಕ್ನ ಖರಾಬ್ ಮಾಡಿ ಹಾಕ್ತು. ಈ ಫ್ರೂಟ್ಸಿಂದ ಕೇಕ್ ಕಾಂಬೋ ಕಾಯ್ದೆ ಅದ್ರ ಮೇಲೆ ಈ ಚಾಕ್ಲೇಟ್ ಫ್ರೋಸ್ಟಿಂಗ್ನ ಹಾಕ್ತು. ಇಷ್ಟು ಮಾಡ್ರು ಕೇಕಿದ ಶೇಪ್ ಆಲ್ರೆಡಿ ಔಟ್ ಆಯ್ತು. ಹಾಗೆ ಎಷ್ಟು ಹಾಳು ಮಾಡೋಕ್ಕಾಯ್ತು ಅಷ್ಟೆಲ್ಲ ಮಾಡಿ ಹಾಳು ಮಾಡ್ತು. ಆಮೇಲೆ ಸಡನ್ ಜ್ಞಾನೋದಯ, ಈ ಕೇಕ್ನ ಕಾಂಬಕ್ಕಾಗ್ತಿಲ್ಲ ಅಂತ ಅದಕ್ಕೆ ಫ್ರೂಟ್ಸ್ ಎಲ್ಲ ತೆಗೋಕ್ಕೆ ಸ್ಟಾರ್ಟ್ ಮಾಡ್ತು. ಅದು ತೆಗೆದು ಈ ಚಾಕ್ಲೇಟ್ ಫ್ರೋಸ್ಟಿಂಗ್ ಹಾಕಿ ಕೇಕ್ನ ಕವರ್ ಮಾಡ್ಕೊಂಡು ಪುನಃ ಈ ಚಾಕೋ ಬಾಲ್ಸ್ನ ಯೂಸ್ ಮಾಡ್ತು. ಆಮೇಲೆ ಮಿಡಲ್ನಲ್ಲಿ ಇನ್ನೂ ಜಾಗ ಉಳಿದಿತ್ತು, ಅದಕ್ಕೆ ಎಂತಾದರೂ ಮಾಡೋಕ್ಕಂತ ಈ ಫ್ರೂಟ್ಸನ್ನು ಹಾಕಿ ಈ ಕೇಕ್ನ ಪ್ರೆಸೆಂಟ್ ಮಾಡ್ತು. ಇದು ನಮ್ಮದು ಕೇಕಿದು ಫೈನಲ್ ಲುಕ್. ಎಷ್ಟು ಖರಾಬಾಯ್ತಂತ ನೀವೇ ಹೇಳಿ.
ಇಷ್ಟು ಮಾಡಿ ಸುಸ್ತಾದ ನಮಗೆ ಹೊಟ್ಟೆ ಪೂಜೆಗಂತ ಫುಡ್ ಇದ್ದಿತ್ತು. ಅದನ್ನು ತಿಂದ್ಕೊಂಡು ನೆಕ್ಸ್ಟ್ ಟಾಸ್ಕ್ಗೆ ರೆಡಿ ಆಯಿತು. ಸೊ ನೆಕ್ಸ್ಟ್ ಟಾಸ್ಕ್ ಎಂತ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೆ. ಅಲ್ಲಿವರೆಗೂ ಬಾಯ್.